ಈ ಒಂದು ವಿಡಿಯೋ ಸ್ಪೆಷಲಿ ವಿರಾಟ್ ಕೊಹ್ಲಿ ಫ್ಯಾನ್ಸಿಗೆ ಹಾಗೆ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸಿಗೆ. ವಿರಾಟ್ ಕೊಹ್ಲಿ ಅವರು 100 ಶತಕ ಗಳಿಸಬೇಕು ಅಂತ ಯಾರು ಕಾಯ್ತಾ ಇದ್ದೀರಾ? ನಿಮಗೋಸ್ಕರ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ. 100 ಸೆಂಚುರಿ ಸಾಕಾಗುತ್ತಾ? ಇನ್ನೆಷ್ಟು ODI ಮ್ಯಾಚ್ ಇದೆ ನಮಗೆ? ವರ್ಲ್ಡ್ ಕಪ್ 2027 ನೆಕ್ಸ್ಟ್ ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ನಾವು ಎಷ್ಟು ODI ಆಡ್ತೀವಿ, ಅದರಲ್ಲಿ ಸೆಂಚುರಿ ಎಷ್ಟು ಗಳಿಸಬೇಕು, ಹೇಗೆ ಸಾಧ್ಯ, ಇದೆಲ್ಲದರ ಬಗ್ಗೆ ನಿಜಕ್ಕೂ ಚಾನ್ಸ್ ಇದೆಯಾ ವಿರಾಟ್ ಕೊಹ್ಲಿಗೆ? ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಜೊತೆಗೆ ವಿರಾಟ್ ಕೊಹ್ಲಿ ಮುಂದಿನ ODI ಸೀರೀಸ್ಗೆ ಫಿಟ್ ಇದ್ದಾರಾ, ಇದ್ರ ಬಗ್ಗೆ ಕೂಡ ನಾವು ಮಾತನಾಡೋಣ. ಮೊದಲನೇದಾಗಿ ಈಗ ಅಫ್ಘಾನಿಸ್ತಾನ್ ಸೀರೀಸ್ ಏನಾಗ್ತಿದೆ, ಈಗ ಅಫ್ಘಾನಿಸ್ತಾನದ್ದು ಅದನ್ನು ನೋಡ್ತಿರ್ಬೇಕಾದ್ರೆ ಸೀರಿಯಸ್ಲಿ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ವಿರಾಟ್ ಕೊಹ್ಲಿ ಆಡಬೇಕಾಗಿತ್ತು, ಈ ಒಂದು ಸೀರೀಸ್ ಆಡಲೇಬೇಕಾಗಿತ್ತು ಅಂತ. ಯಾಕಂದರೆ ವಿರಾಟ್ಗೆ ಹೇಳಿ ಮಾಡಿಸಿದಂಥ ಕಂಡೀಷನ್ ನಾನು ಬೆಟ್ ಮಾಡ್ತೀನಿ ಖಂಡಿತ 3 ODIಯಲ್ಲಿ 2 ಸೆಂಚುರಿ ಆದರೂ ಬರ್ತಾ ಇತ್ತು. ವಿಶೇಷವಾಗಿ ಇವತ್ತಿನ ಪಿಚ್, ಇವತ್ತು ಯಶಸ್ವಿ ಜೈಸ್ವಾಲ್ ಔಟ್ ಆದಮೇಲೆ ಏನು ಒಂದು ಸೆಂಚುರಿ ಶುಭ್ಮನ್ ಗಿಲ್ಲಿಗೆ ಬಿತ್ತಲ್ಲ, ಅದು ಖಂಡಿತ ವಿರಾಟಿಗೆ ಬೀಳುವಂಥ ಸೆಂಚುರಿ, ಅಂದರೆ ಅವರ ಖಾತೆಗೆ ಬರುವಂಥ ಸೆಂಚುರಿ ಆಗಿತ್ತು. ಅವರಿಗೆ ಪರ್ಫೆಕ್ಟ್ ಆದಂಥ ಕಂಡೀಷನ್ಸ್ ಇತ್ತು. ಬಟ್ ಏನೇ ಮಾಡಿದ್ರು 3 ಮ್ಯಾಚ್ ಮಿಸ್ ಆಯಿತು ಅವ್ರಿಗೆ. ಇಂಥ ಒಂದು ಪ್ರೈಮ್ ಸ್ಟೇಜಲ್ಲಿ ಇಟ್ ವಾಸ್ ನೆಸಸರಿ ವಿರಾಟ್ ಆಡಬೇಕಾಗಿತ್ತು. ಬಟ್ ಅದೆಲ್ಲ ನಮ್ಮ ಕೈಲಿಲ್ಲ, ಫಿಟ್ನೆಸ್ ಎಲ್ಲ. ಬಟ್ ಇವಾಗ ಉಳಿದಿರುವಂಥ ಮ್ಯಾಚ್ಗಳೆಷ್ಟು? ನೆಕ್ಸ್ಟ್ ಅಕ್ಟೋಬರಲ್ಲಿ ಇನ್ನೇನು 1 ವರ್ಷ 4 ತಿಂಗಳಲ್ಲಿ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ 15 ತಿಂಗಳಿದೆ, 16 ತಿಂಗಳು ಅಂತ ಹಿಡಿಬೋದು. ಇದರಲ್ಲಿ ಎಷ್ಟು ಮ್ಯಾಚ್ ನಾವು ಆಡ್ತೀವಿ, ನಮ್ಮ ಒಂದು ಈ ಪ್ಲ್ಯಾನ್ ಪ್ರಕಾರ FTP ಇರುತ್ತಲ್ಲ, ಒಂದಿಷ್ಟು ಪ್ಲ್ಯಾನ್ ಹಾಕಿದ್ದಾರೆ. ಸೊ ಅದರ ಪ್ರಕಾರ ಇರುವಂಥ ಸೀರೀಸ್ ಎಷ್ಟು, ಅದರ ಬಗ್ಗೆ ಕೂಡ ನಿಮಗೆ ಡೀಟೇಲನ್ನು ಕೊಡ್ತೀನಿ. ನಾವು ಈಗಾಗಲೇ ಅಫ್ಘಾನಿಸ್ತಾನ್ ಜೊತೆಗೆ ಆಡ್ತಾ ಇದ್ದೀವಿ. ನೆಕ್ಸ್ಟ್ ನಮಗೆ ಸೀರೀಸ್ ಇರೋದು ಜುಲೈಯಲ್ಲಿ ಇಂಗ್ಲೆಂಡ್, ಅಲ್ಲಿ ಹೋಗಿ 3 ODI ಆಡ್ತೀವಿ ಇಂಗ್ಲೆಂಡಲ್ಲೇ, ಅವೇ ಸೀರೀಸ್ ಇದು. ಸೊ ಅದರ ಜೊತೆಗೆ ಅದಾದಮೇಲೆ ನೆಕ್ಸ್ಟ್ 3 ODI ಆಡೋದು ಸೆಪ್ಟೆಂಬರಿಂದ ಅಕ್ಟೋಬರ್, ವೆಸ್ಟ್ ಇಂಡೀಸ್ ವಿರುದ್ಧ ಹೋಮ್ ಸೀರೀಸ್ ಅದು. ಅದಾದಮೇಲೆ ಯಾವ ಸೀರೀಸ್ ಅಂತ ನೋಡಿದ್ರೆ ನ್ಯೂಜಿಲೆಂಡ್ ಇದೆ, ಅದು ಕೂಡ ಅವೇ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ತೀವಿ ಅಕ್ಟೋಬರ್ ಡಿಸೆಂಬರ್ 2026. ಅಲ್ಲಿಗೆ ಈ ಒಂದು ವರ್ಷದಲ್ಲಿ ನಮಗೆ 11 ODI ಇದೆ, 11 ಒನ್ ಡೇಸ್ ಇದೆ. ಸೊ ಬಹುತೇಕ ಎಲ್ಲದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಆಡ್ತಾರೆ, ಫಿಟ್ನೆಸ್ ಕೈ ಕೊಡದೆ ಹೋದರೆ. ಟಚ್ ವುಡ್ ಅದಾಗದೇ ಇರಲಿ ಅಂತ, ಅವರು ಫಿಟ್ನೆಸ್ ಇರಲಿ ಅನ್ನೋದು ನಮ್ಮ ಆಸೆ, ಎಲ್ಲೂ ಕೂಡ ಮಿಸ್ ಆಗದೆ ಇರಲಿ ಅಂತ. ಸೊ ನಿಮಗೆ ಓವರ್ ಆಲ್ 11 ಮ್ಯಾಚ್ ಇದೆ. ಸೊ ನಾನು ಸೆಂಚುರಿ ಪ್ರಕಾರ ಹೋಗೋದಾದರೂ 11ನಲ್ಲಿ 5 ಸಾಧ್ಯ ಆಗುತ್ತಾ ನಾನು ಗೆಸ್ ಮಾಡ್ತಾ ಇರೋದು. ಯಾಕಂತಂದರೆ 5 ಆದರೆ 90 ಸೆಂಚುರಿ ಆಗುತ್ತೆ. ಸೊ ಅಂದರೆ 2 ಮ್ಯಾಚಿಗೆ ಒಂದು ಸೆಂಚುರಿ ಥರ ಹೊಡಿತಾ ಬರಬೇಕು ಅವರು. ಇಟ್ಸ್ ಟಫ್ ಈ ಒಂದು ಸಂದರ್ಭದಲ್ಲಿ, ಬಟ್ ಯಾವುದು ಕೂಡ ಇಂಪಾಸಿಬಲ್ ಅಲ್ಲ. ವಿರಾಟ್ ಒಂದು ಸಲ ಕಚ್ಕೊಂಡ್ರು ಅಂತಂದರೆ ಇದು ಈ ಒಂದು ವರ್ಷದಾಯಿತು. ನಾವೊಂದು ಇಮ್ಯಾಜಿನ್ ಮಾಡೋಣ, 5 ಸೆಂಚುರಿ ಬಂತು 11 ಮ್ಯಾಚಲ್ಲಿ ಅಂತ ಅಂದ್ಕೊಂಡ್ರು ಕೂಡ 90 ಆಗುತ್ತೆ. ಆಮೇಲೆ 10 ಸೆಂಚುರಿ ಬಾಕಿ ಉಳಿಯುತ್ತೆ. ಆಮೇಲೆ ನೆಕ್ಸ್ಟ್ ಇರೋದು ಶ್ರೀಲಂಕಾದಲ್ಲೇ ಡಿಸೆಂಬರ್ಲಿ ಒಂದು ಸೀರೀಸ್ ಇದೆ ಅಂತ ಈಗ ಇನ್ಫಾರ್ಮ್ ಮಾಡಿದ್ದಾರೆ, 3 ODI. ಸೊ ಅದನ್ನು ನಾವು ಈ ವರ್ಷಕ್ಕೆ ಸೇರಿಸ್ಕೊಂಡ್ರೆ ಅದರಲ್ಲಿ 1, 2 ಅಥವಾ 1 ಸೆಂಚುರಿ ಅಂದ್ಕೊಂಡ್ರು ಕೂಡ 91ಕ್ಕೆ ಎಂಡ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಟೋಟಲ್ 14 ಮ್ಯಾಚಲ್ಲಿ. ಸೊ ನಾನು ಶ್ರೀಲಂಕಾ ಒಂದು ಮಿಸ್ ಮಾಡಿದೆ ನಿಮಗೆ. ಆಮೇಲೆ ನಮಗಿರೋದು ಜಿಂಬಾಬ್ವೆಲಿ ಜಾನ್ವರಿಲಿದೆ. ಜಿಂಬಾಬ್ವೆ ಅಂತೂ ಈಸಿ ಟಾರ್ಗೆಟ್ ನಮಗೆ, ಅದಾಗೋದು ಹೋಮ್ನಲ್ಲಿ, ನಮ್ಮ ನೆಲಕ್ಕೆ ಜಿಂಬಾಬ್ವೆ ಅವರು ಬರ್ತಿದ್ದಾರೆ. ಸೊ ಹಾಗಾಗಿ ವಿರಾಟ್ ಕೊಹ್ಲಿಗೆ ಮತ್ತೊಂದು ಚಾನ್ಸ್ ಇದೆ ಜಿಂಬಾಬ್ವೆ ವಿರುದ್ಧ. ಯಾಕಂತಂದರೆ ಜಿಂಬಾಬ್ವೆ ಕಡಿಮೆ ಟೀಮ್ ಅಂತ ಹೇಳೋದಲ್ಲ, ಒಂದು ಒಳ್ಳೆ ಅವಕಾಶ ತಮಗೆ ತಾವು ಸೆಟ್ಲಾಗಿ ಆಡೋದಕ್ಕೆ, ಒಂದು ಒಳ್ಳೆ ಪ್ರಿಪ್ರೇಷನ್ ಆಗುತ್ತೆ ವರ್ಲ್ಡ್ ಕಪ್ಪಿಗೆ. ಇದು ಸದ್ಯಕ್ಕಿರೋದು ಜನವರಿಲಿದೆ. ಸೊ ಅದಾದಮೇಲೆ ಮಾರ್ಚಲ್ಲಿ IPL ಸ್ಟಾರ್ಟ್ ಆಗುತ್ತೆ. ಸೊ ಸದ್ಯಕ್ಕೆ ನಿಮಗೆ ಜಿಂಬಾಬ್ವೆ ಸೀರೀಸ್ ಜಾನ್ವರಿ 2027 ಮುಂದಿನ ವರ್ಷಕ್ಕೆ, ಅಲ್ಲಿವರೆಗೆ ನೋಡಿದ್ರೆ 17 ಒನ್ ಡೇ ಇದೆ. 17ರಲ್ಲಿ 10 ಸೆಂಚುರಿ ಸಾಧ್ಯ ಆಗುತ್ತಾ? ನಾನು ಸ್ವಲ್ಪ ಜಾಸ್ತಿ ಹೇಳ್ತಿದ್ದೀನಿ ಅಂತ ಅನಿಸ್ಬೋದು, ಬಟ್ ನನಗೇನೋ ಆಸೆ ಅಷ್ಟಾದರೆ 95 ಸೆಂಚುರಿ ಆಗುತ್ತೆ. ಇಲ್ಲ ಒಂದು 5 ಸೆಂಚುರಿ ಬಂತು ಅಂತ ಅಂದ್ಕೊಂಡ್ರು ಕೂಡ 15ರಲ್ಲಿ 90 ಸೆಂಚುರಿಗೆ ಬಂದು ನಿಲ್ಲುತ್ತೆ. ಸೊ ಅದಾದಮೇಲೆ ಇರೋದು ಮಾರ್ಚಿಂದ IPL ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನಾದರೂ ಪ್ರೀ ವರ್ಲ್ಡ್ ಕಪ್ ವಿಂಡೋ ಅಂತ ಹೇಳಿ ಕೆಲವು ಟೂರ್ನಮೆಂಟ್ ಫಿಕ್ಸ್ ಆದರೆ, ನಿಮಗೇನಾದ್ರು ಇನ್ಫಾರ್ಮೇಷನ್ ಇದ್ದರೆ ಹೇಳಿ, ನನಗೆ ಕಲೆಕ್ಟ್ ಮಾಡಿದಾಗ ಇಷ್ಟು ಬಂತು. ಸೊ ಒಂದು 3ರಿಂದ 4 ODI ಸಿಗ್ಬೋದೇನೋ. ಸೊ ಆಗ ನಿಮಗೆ ಅವಕಾಶ ಎಷ್ಟಾಗುತ್ತೆ, ನಿಮಗೆ ಮತ್ತೊಂದು ಸೆಂಚುರಿ ಅದರಲ್ಲೊಂದು 2 ಬಂದರೆ 92ಕ್ಕೆ ಏನಾದರೂ ಬರ್ಬೋದು. ಆಮೇಲೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ನಿಮ್ಗೆ ಎಷ್ಟು ಮ್ಯಾಚ್ ಸಿಗುತ್ತೆ? ವರ್ಲ್ಡ್ ಕಪ್ಪಲ್ಲಿ ನಿಮಗೆ ಸಿಗುವಂಥ ಮ್ಯಾಚ್ಗಳು ಲೀಗ್ ಸ್ಟೇಜಲ್ಲಿ ಅರೌಂಡ್ 5 to 6 ಲೀಗ್ ಮ್ಯಾಚ್ ಇರುತ್ತೆ. ಸೊ ಅದಾದಮೇಲೆ ನೀವೇನಾದರೂ ಸೂಪರ್ 6 ಹಂತಕ್ಕೆ ಹೋದರೆ ಅಲ್ಲೊಂದು 3 ಮ್ಯಾಚ್ ಸಿಗ್ಬೋದು, 3-4 ಸಿಗ್ಬೋದು, ಮ್ಯಾಕ್ಸಿಮಮ್ 3 ಸೂಪರ್ 6 ಅಂತ ಬಂದ ಸಂದರ್ಭದಲ್ಲಿ. ಹೇಗೆ ಅದನ್ನು ಪ್ಲ್ಯಾನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಫೈನಲಿ ನೀವು ಲೀಗ್ ಸ್ಟೇಜ್ ಅಂತ ಅಥವಾ ನಾಕೌಟ್ ಸ್ಟೇಜ್ ಅಂತ ಹೋದಾಗ ಫೈನಲ್ ಹೋಗ್ತೀರಾ. ಸೊ ಈ ಥರ ಒಂದು ಸಿಚುವೇಶನ್ಸ್ ಇರುತ್ತೆ. ಸೂಪರ್ 6 ಅಂತಾಗ ನೀವು 6 ಟೀಮ್ಗಳು ಬರುತ್ತೆ, ಬಟ್ 5 ಮ್ಯಾಚೆಲ್ಲ ಇಡಲ್ಲ. ಸೊ 3 ಏನಾದರೂ ಇದ್ದರೆ ಟೋಟಲ್ ನಿಮ್ಗೊಂದು 11 ಮ್ಯಾಚ್ ಸಿಗ್ಬೋದು ಓವರಾಲ್. 6 ಲೀಗಲ್ಲಿ, ಸೂಪರ್ 6ಅಲ್ಲಿ 3, ಅದಾದಮೇಲೆ ನಾಕೌಟಲ್ಲಿ 2, 11 ನೀವು ಫೈನಲ್ಗೆ ಹೋದರೆ. ಸೊ ಅಲ್ಲಿಗೆ ನಾನು ಕ್ಯಾಲ್ಕುಲೇಟ್ ಮಾಡಿದಂಥ ಪ್ರಕಾರ 17 ಪ್ಲಸ್ ಬಿಫೋರ್ ಪ್ರೀ ವರ್ಲ್ಡ್ ಕಪ್ ವಿಂಡೋ 3, 20 ಪ್ಲಸ್ ಈ ಒಂದು 11, 31 ಮ್ಯಾಚ್, ಅಪ್ರಾಕ್ಸಿಮೇಟ್ಲಿ 30 ಮ್ಯಾಚ್ ಅಂತ ಇಟ್ಕೊಳ್ಳಿ. ಎಷ್ಟು ಸಿಗುತ್ತೆ ಅಂತ ಲೆಕ್ಕ ಹಾಕಿದ್ರೆ 30ರಲ್ಲಿ 15 ಸೆಂಚುರಿ ಅಂದರೆ ಪ್ರತಿ 2 ಮ್ಯಾಚಿಗೆ 1 ಸೆಂಚುರಿ ಬರಲೇಬೇಕು.
ಸೊ ನಾ ಈ ಕ್ಯಾಲ್ಕುಲೇಷನ್ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಅನ್ಸ್ಬೋದು ರೆಕಾರ್ಡ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ, ಬಟ್ ಆ್ಯಸ್ ವಿರಾಟ್ ಫ್ಯಾನ್ಸ್, ಆ್ಯಸ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ನಮಗಿಷ್ಟ ಅದು ಅಷ್ಟು ಬರಲಿ, ಆ ಪರ್ಫಾರ್ಮೆನ್ಸ್ ಬರಲಿ, ಅಥವಾ 15 ಸೆಂಚುರಿ ಕಂಪ್ಲೀಟ್ ಆಗಲಿ. ಯಾಕಂದರೆ 2 ಇಲ್ಲ ಆಲ್ರೆಡಿ ಫಾರ್ಮ್ಯಾಟ್ಗಳು, ಈಗಿರೋದು ಒಂದೇ ಒಂದು ಫಾರ್ಮ್ಯಾಟ್. ಸೊ ಅದಕ್ಕೆ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗಿ ಬಂತು. ಟೆಸ್ಟಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ರಾಜ್ಕುಮಾರ್ ಶರ್ಮಾ, ವಿರಾಟ್ ಕೊಹ್ಲಿ ಅವರ ಕೋಚ್ ಕೂಡ ಇದ್ರ ಬಗ್ಗೆ ಒಂದಷ್ಟು ಹಿಂಟ್ ಕೊಟ್ಟರು, ಯಾಕೆ ಬರಬಾರ್ದು, ಹೀಸ್ ಫಿಟ್ ಇನಫ್. ಇದ್ರ ಬಗ್ಗೆ ನಾನು ಪರ್ಸ್ನಲಿ ಸಿಕ್ಕಾಗ ಕೂಡ ಮಾತಾಡಿದ್ದೀನಿ ಅಂತ. ಬಟ್ಸ್ ಅದೆಲ್ಲ ವಿರಾಟ್ ಕೊಹ್ಲಿ ಅಂತ ಲೆಜೆಂಡ್ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ, ಅಥವಾ ಈ ಶಹೀದ್ ಅಫ್ರಿದಿ ಎಲ್ಲ ಪದೇ ಪದೇ ವಾಪಸ್ ಬರ್ತಾ ಇದ್ರಲ್ಲ ಈ ರಿಟೈರ್ಮೆಂಟಿಂದ. ಸೊ ಹಾಗೆ ವಿರಾಟ್ ಕೊಹ್ಲಿ ಬರ್ತಾರೆ ಅಂತ ನನಗೇನೋ ಅನಿಸಲ್ಲ ವೈಯಕ್ತಿಕವಾಗಿ. ನಿಮ್ಗೇನಾದರೂ ಅನಿಸುತ್ತಾ ವಿರಾಟ್ ಕೊಹ್ಲಿ ಕಮ್ಬ್ಯಾಕ್ ಮಾಡಬೇಕಾ? ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ನಿಮಗೀಗ ಒಂದು ಸಿನಾರಿಯೋನ ನಾನು ಯಾಕೆ ಕೊಟ್ಟೆ ಅಂತಂದರೆ, ಆ 3 ಅಫ್ಘಾನಿಸ್ತಾನದ ಮ್ಯಾಚನ್ನು ಮಿಸ್ ಮಾಡಿದಾಗ ನನಗದು ಕಾಡ್ತಾ ಇತ್ತು. ಎಲ್ಲೋ ವಿರಾಟ್ ಆಡಿದರೆ ಖಂಡಿತ ಇಲ್ಲಿ 1-2 ಸೆಂಚುರಿ ಬಿದ್ದಿರೋದು, 3ರಲ್ಲಿ ಒಂದಾದರೂ ಬಿದ್ದಿರೋದು, ಅದು 86 ಆಗಿರೋದು ಅಂತ. ಸೊ ಈ ಥರ ಸಿಚುವೇಶನ್ ಈ ಥರ ಇದೆ. ಸೊ 31 ಮ್ಯಾಚಲ್ಲಿ 31 ತೆಗಿರಿ, 30 ಮ್ಯಾಚಲ್ಲಿ 15 ಸೆಂಚುರಿ ಬೇಕು. 2 ಮ್ಯಾಚಿಗೆ 1 ಸೆಂಚುರಿ ಥರ ಹೊಡಿತಾರ ವಿರಾಟ್ ಕೊಹ್ಲಿ? ಇದು ಸಾಧ್ಯ ಇದೆಯಾ? ಘಟಾನುಘಟಿ ಟೀಮ್ಗಳು ಬರ್ತಾ ಇದೆ. ಸೊ ಇದರ ಬಗ್ಗೆ ನೀವು ಕಮೆಂಟ್ ಮಾಡಿ, ಈ ರೆಕಾರ್ಡ್ ಬ್ರೇಕ್ ಆಗುತ್ತಾ ಅಂತ. ಸೊ ಓವರಾಲ್ ಫಿಟ್ನೆಸ್ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ. ಸದ್ಯಕ್ಕೆ ವಿರಾಟ್ ಕೊಹ್ಲಿ ಇಂಗ್ಲೆಂಡಲ್ಲಿದ್ದಾರೆ. ಇತ್ತೀಚೆಗೆ ಜಾರ್ಡನ್ ಕಾಕ್ಸ್ ಅವ್ರನ್ನ ಕೂಡ ಅವರು ಒಂದು ಕೆಫೆಯಲ್ಲಿ ಭೇಟಿಯಾಗಿದ್ದು ಕೂಡ ನೀವು ನೋಡಿದ್ರಿ. ನ್ಯೂಜಿಲ್ಯಾಂಡ್ ವಿರುದ್ಧ ಸಿರೀಸ್ಗೆ ಜಾರ್ಡನ್ ಕಾಕ್ಸ್ ಈಗ ಪಿಕ್ ಆಗಿದ್ದಾರೆ. ಸೊ ಅದಕ್ಕೂ ಮುಂಚೆ ತಮ್ಮ ಟೀಮ್ ಮೇಟ್, ತಮ್ಮ ಲೆಜೆಂಡ್ ವಿರಾಟ್ ಕೊಹ್ಲಿ ಅವ್ರನ್ನ ಮಾತಾಡಿಸಿ ಒಂದಷ್ಟು ಟಿಪ್ಸನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದಷ್ಟು ಹೆಲ್ಪ್ ಆಗುತ್ತೆ ವಿರಾಟ್ ಸಜೆಷನ್ಗಳನ್ನು ಕೊಟ್ಟಾಗ. ಯಾಕಂದರೆ ನ್ಯೂಜಿಲ್ಯಾಂಡ್ ಹಲವಾರು ಸಿರೀಸನ್ನು ಆಡಿದಂಥವ್ರು ನ್ಯೂಜಿಲ್ಯಾಂಡ್ ವಿರುದ್ಧ, ಅವೇ ಆ್ಯಂಡ್ ಹೋಮ್. ಸೊ ಅವರ ಒಂದಷ್ಟು ಟಿಪ್ಸ್ ಅವರಿಗೆ ಹೆಲ್ಪ್ ಆಗಿರುತ್ತೆ. ಇನ್ನು ವಿರಾಟ್ ಅವರ ಫಿಟ್ನೆಸ್ ವಿಚಾರಕ್ಕೆ ಬಂದರೆ ಸದ್ಯಕ್ಕೆ ಪಾಸಿಟಿವ್ ಆದಂಥ ಸೈನ್ಸ್ ಬರ್ತಾ ಇದೆ. ಅವರು ಚೆನ್ನಾಗಿ ರಿಹ್ಯಾಬ್ ಆಗಿದ್ದಾರೆ. ಏನು ಅವರಿಗೆ ಸಮಸ್ಯೆ ಇತ್ತು, ಇಂಜುರಿ ಇತ್ತು. ಸೊ ಅಲ್ಲಿಂದ ಈಗ ಮತ್ತೆ ರಿಹ್ಯಾಬ್ ಆಗಿ ಪ್ರಾಕ್ಟೀಸ್ಗೆಲ್ಲ ರೆಡಿ ಆಗ್ತಿದ್ದಾರೆ ಅಂತ. ಸೊ ಜುಲೈನಲ್ಲಿ ಇದ್ದೇ ಇದೆ, ಮುಂದಿನ ತಿಂಗಳಲ್ಲೇ ಆರಂಭದಲ್ಲಿ T20 ಶುರು ಆಗುತ್ತೆ, ಅದಾದಮೇಲೆ ODI. ಸೊ ವಿ ಆರ್ ವೆಯ್ಟಿಂಗ್ ಫಾರ್ ವಿರಾಟ್ಸ್ ಕಮ್ ಬ್ಯಾಕ್. ಹಾಗೆ ನಾನು ಈ ಕ್ಯಾಲ್ಕುಲೇಷನ್ ಹೇಳಿದ್ನಲ್ಲ, ಇಲ್ಲಿಂದನೇ ಶುರುವಾಗುತ್ತೆ. ಒಂದು ಕಡೆ ವರ್ಲ್ಡ್ ಕಪ್ ಗೆಲ್ಲುವಂಥ ಕನಸು, ಇನ್ನೊಂದು ಕಡೆ 100 ಶತಕ. ಅದರಲ್ಲೂ ವರ್ಲ್ಡ್ ಕಪ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಇನ್ನೊಂದು ಝೋನಲ್ಲಿ ಇರ್ತಾರೆ, ನೆಕ್ಸ್ಟ್ ಲೆವೆಲ್ ಝೋನಲ್ಲಿ ಇರ್ತಾರೆ. ಅದನ್ನು 2023 ನಮ್ಮ ಹೋಮ್ ಅಲ್ಲಾದಂಥ ವರ್ಲ್ಡ್ ಕಪ್ಪಲ್ಲಿ ಅವ್ರು ತೋರಿಸಿದ್ದಾರೆ. ಬಟ್ ವಿರಾಟ್ಗೆ ಒನ್ಸ್ ಫಾರ್ಮಿಗೆ ಬಂದರೆ ಹೋಮ್ ಅವೇ ಡಿಫ್ರೆನ್ಸ್ ಆಗಲ್ಲ. ವಿಲ್ ಬಿ ಕೊಡ್ತಾ ಇರ್ತಾರೆ, ತಗೊಳ್ತಾ ಇರ್ಬೇಕು ಅಷ್ಟೇ. ಸೊ ಈ ಥರ ಒಂದು ಸಿನಾರಿಯೋ ಇದೆ. ಫಿಟ್ ಇದ್ದಾರೆ, ಆಲ್ಮೋಸ್ಟ್ ಫಿಟ್ ಅಂದರೆ ಮತ್ತೆ NCAಗೆ ಬಂದು ಅವರು ಫಿಟ್ನೆಸ್ಸನ್ನು ಪ್ರೂವ್ ಮಾಡಬೇಕಾಗತ್ತೆ. ಅವರಿಗೆ ಕ್ಲಿಯರೆನ್ಸ್ ಸಿಗಬೇಕಾಗತ್ತೆ ಫಿಟ್ನೆಸ್ ವಿಚಾರವೇ. ಯಾಕಂದರೆ BCCI ತುಂಬ ಈಗ ಸ್ಟ್ರಿಕ್ಟ್ ಮಾಡಿದೆ. ಇನ್ನೊಂದು ವಿಚಾರ ಇದೆ, ಎಲ್ಲೋ ಒಂದು ಕಡೆ ಗೌತಮ್ ಗಂಭೀರ್, ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರನ್ನು 2027 ವರ್ಲ್ಡ್ ಕಪ್ಪಿಗೆ ಕನ್ಸಿಡರ್ ಮಾಡುವಂಥ ವಿಚಾರದಲ್ಲಿ ಒಂದಷ್ಟು ಚರ್ಚೆ ನಡೆಸಿದ್ದಾರೆ ಅಂತ. ಐ ಡೋಂಟ್ ನೋ ಇದು ಎಷ್ಟು ಮಟ್ಟಿಗೆ ನಿಜ ಅಂತ. ಒಂದಷ್ಟು ಅಫಿಷಿಯಲ್ಸ್ ಹಾಗೆ ಬೇರೆ ಒಂದು ಫೇಮಸ್ ಸ್ಪೋರ್ಟ್ ವೆಬ್ಸೈಟ್ ಅವ್ರ ಜೊತೆಗೆ ಏನೋ ಮಾತಾಡ್ತಿದ್ರು, ಇಡಬೇಕು ಅವ್ರನ್ನ ಕನ್ಸಿಡ್ರೇಷನ್ಗೆ ಅಂತ. ಸೊ ಹಾಗಾಗಿ ಇಶಾನ್ ಕಿಶನ್ ಜೈಸ್ವಾಲ್ಗೆಲ್ಲ ಅವಕಾಶ ಹೆಚ್ಚಾಗಿ ಕೊಡ್ತಿದ್ದಾರೆ ಅಂತ ಕೂಡ ಟಾಕ್ಸ್ ಇದೆ. ಏನಾದರೂ ರೀಪ್ಲೇಸ್ ಮಾಡೋಕ್ಕೆ ಶುಭ್ಮಾನ್ ಗಿಲ್ನೇನಾದರೂ ಇವತ್ತಿನ ಥರ 1 ಡೌನಿಗೆ ಫಿಕ್ಸ್ ಮಾಡ್ತಾರಾ ಗೊತ್ತಿಲ್ಲ. ಏನಾದರೂ ಗೊತ್ತಾದರೆ ಅದ್ರ ಬಗ್ಗೆ ಖಂಡಿತ ನಾನು ಕೂಡ ವಿಡಿಯೋ ಮಾಡ್ತೀನಿ. ಬಟ್ ನೀವು ಕಮೆಂಟ್ ಮಾಡಿ, 100 ಸೆಂಚುರಿ ಆಗುತ್ತಾ? ದಯವಿಟ್ಟು ತಿಳಿಸಿ. ನಮಸ್ಕಾರ.